ಸಕ್ಕರೆ ಕಾರ್ಖಾನೆ ಮಾಲೀಕರ ಬಳಿಕ ರೈತರ ಜೊತೆಗೆ ಸಭೆಯನ್ನ ಮಾಡೋಕ್ಕೂ ಕೂಡ ನಿಗದಿ ಆಗ್ತಾ ಇದೆ ಟೈಮ್ 46 ಸಂಘಟನೆಗಳಿಗೆ ಸಭೆಗೆ ಬರಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಆಹ್ವಾನಿಸಿದ್ರು. ಕೇವಲ 16 ರೈತ ಸಂಘಟನೆ ಅಧ್ಯಕ್ಷರು ಮಾತ್ರ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಒಂದು ಕಡೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸಭೆ ಆಗಿದೆ. ಸಭೆ ಆಲ್ಮೋಸ್ಟ್ ವಿಫಲ ಆದಂಗೆ ಅದು. ಸಕ್ಕರೆ ಕಾರ್ಖಾನೆ ಮಾಲೀಕರ ಆ ಸಭೆ ನಂತರದಲ್ಲಿ ಈಗ ರೈತರ ಜೊತೆಗೆ ಸಭೆ. 46 ಸಂಘಟನೆಗಳಿಗೆ ರೈತ ಸಂಘಟನೆಗಳು ಸಭೆಗೆ ಆಹ್ವಾನ ಕೊಟ್ಟಿದ್ದು ಸಿಎಂ ಸಿದ್ದರಾಮಯ್ಯನವರು. ಕೇವಲ 16 ಜನ ರೈತ ಸಂಘಟನೆ ಅಧ್ಯಕ್ಷರು ಮಾತ್ರ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ 5 ಜಿಲ್ಲಾಧಿಕಾರಿಗಳು ಹಾಜರಾಗಿದ್ದಾರೆ. ಆ ಭಾಗದವರು ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ಬೆಳಗಾವಿ ಮತ್ತು ಹಾವೇರಿ ಜಿಲ್ಲೆಯ ಡಿಸಿಗಳು ಭಾಗಿಯಾಗಿದ್ದಾರೆ. ಈ ಒಂದು ಮೀಟಿಂಗ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಆಯಾ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಹೇಗಿದೆ, ಆ ರೈತರ ಬೇಡಿಕೆಗಳೇನು, ಇನ್ನಿತರೆ ಆದಂತಹ ಮಾಹಿತಿಗಳನ್ನು ಪಡೆಯುವಂತಹ ನಿಟ್ಟಿನಲ್ಲಿ 5 ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇವಾಗ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡರೆ, ನಿನ್ನೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರ ಜೊತೆಗೆ ಸಭೆಯನ್ನ ಮಾಡಲಾಗಿತ್ತು ಸಕ್ಕರೆ ಮಾಲೀಕರ ಸಮ್ಮುಖದಲ್ಲಿ, ಅವರನ್ನ ಸೇರಿಸಿಕೊಂಡು. ಅದು ಕೂಡ ಆಲ್ಮೋಸ್ಟ್ ವಿಫಲ ಅನ್ನುವಂಥ ರೀತಿಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯವರು ಇದ್ರೂ ಕೂಡ ನೋ ಯೂಸ್ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಾವಂತರೂ ಕೊಡೋಕೆ ಸಾಧ್ಯ ಇಲ್ಲ, ರೈತರು ಕೇಳಿದಷ್ಟು ಹಣವನ್ನ ಸರ್ಕಾರನೇ ನೆರವು ಕೊಡಬೇಕು ಅನ್ನುವಂಥದ್ದನ್ನ ಒನ್ ಲೈನ್ ಆನ್ಸರ್ ಅನ್ನ ಹೇಳಿ ಹೋಗ್ಬಿಟ್ಟಿದ್ದಾರೆ. ಈಗ ಸರ್ಕಾರದ ಮುಂದಿರುವಂತಹ ಆಪ್ಷನ್ ಏನು ರೈತರಿಗಾಗಿ? ಮತ್ತೊಂದು ಕಡೆ ಉದ್ವಿಗ್ನ ಪರಿಸ್ಥಿತಿ ಹೋಗ್ತಾ ಇದೆ ಡೇ ಬೈ ಡೇ. ಅಲ್ಲಿ ಅರುಣ್, ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ರಾಜ್ಯ ಸರ್ಕಾರಕ್ಕೆ ಮೊದಲೇ ಗೊತ್ತಿತ್ತು, ಅಂದರೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರುಗಳು ಹೆಚ್ಚಿನ ಒಂದು ದರ ನಿಗದಿಗೆ ಒಪ್ಪೋದಿಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ. ಯಾಕಂತ ಹೇಳಿದ್ರೆ ಬಿಜೆಪಿ ನಾಯಕರು ಯಾವಾಗ ಅಲ್ಲಿ ಪ್ರತಿಭಟನಾ ನಿರತ ಸ್ಥಳಕ್ಕೆ ಹೋಗಿ ಬೆಂಬಲವನ್ನು ಕೊಟ್ಟು ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು, ಅದಕ್ಕೆ ಪ್ರತಿತಂತ್ರವಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಎಚ್ಚರಿಕೆ ಹೆಜ್ಜೆಯನ್ನು ಇಡೋದ್ರ ಮುಖಾಂತರ ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರುಗಳ ಸಭೆಯನ್ನು ಕೂಡ ಕರೆದಿದ್ರು. ಸಕ್ಕರೆ ಕಾರ್ಖಾನೆ ಮಾಲೀಕರುಗಳು ಸಭೆ ಆರಂಭದಿಂದಲೂ ಕೂಡ ಕೊನೆವರೆಗೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಕೇಂದ್ರ ಸರ್ಕಾರ FRPಗೆ ಪೂರಕವಾಗಿ MSPಯನ್ನ ಹೆಚ್ಚಿಗೆ ಮಾಡ್ತಾ ಇಲ್ಲ, ಮತ್ತೊಂದು ಕಡೆಗೆ ಎಥನಾಲ್ ದರವನ್ನು ಕೂಡ ಹೆಚ್ಚಿಗೆ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಆರೋಪವನ್ನು ಮಾಡಿದ್ರು. ಅಂದ್ರೆ ಸಭೆಯುದ್ದಕ್ಕೂ ಕೂಡ ಪ್ರತಿಯೊಬ್ಬರು ಕೂಡ ಮಾತನಾಡಿದಂಥ ಸಕ್ಕರೆ ಕಾರ್ಖಾನೆಗಳ ಮಾಲೀಕರುಗಳು, ನಾವು ಸಕ್ಕರೆ ಕಾರ್ಖಾನೆಗಳನ್ನ ನಡೆಸೋದು ತುಂಬಾ ಕ್ಲಿಷ್ಟಕರವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸಾಲ ಸೋಲ ಮಾಡಿ ನಾವು ರೈತರಿಗೆ ಬಿಲ್ಲನ್ನ ಕೊಡ್ತಾ ಇದ್ದೀವಿ, ಬಿಲ್ ಪಾವತಿ ಮನ್ನಾ ಮಾಡ್ತಾ ಇದ್ದೀವಿ. ಮತ್ತೊಂದು ಕಡೆಯಾಗಿ ಉದ್ಯೋಗ ಸೃಷ್ಟಿಯನ್ನ ಮಾಡೋದ್ರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಆರ್ಥಿಕ ಇದನ್ನು ಕೂಡ, ಅಂದ್ರೆ ಆರ್ಥಿಕವಾಗೂ ಕೂಡ ನಾವು ಸಹಕಾರವನ್ನು ಮಾಡ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಹೆಚ್ಚಿನ ಒಂದು ದರ ಏರಿಕೆಯನ್ನು ಮಾಡೋದ್ರಿಂದ ನಮಗೆ ಒಂದು ರೀತಿ ಸಂಕಷ್ಟಕ್ಕೊಳಗಾಗ್ತಿದ್ದೀವಿ. ಇಂಥ ಒಂದು ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರವು ಕೂಡ ನೆರವಿಗೆ ಬರಬೇಕಾಗುತ್ತೆ. ಯಾಕಂತ ಹೇಳಿದ್ರೆ FRP ದರಕ್ಕೆ ಪೂರಕವಾಗಿ MSP ದರವನ್ನು ಕೂಡ ಏರಬೇಕು. ಈ ನಿಟ್ಟಿನಲ್ಲಿ ನೀವು ಪ್ರಧಾನಿಗಳ ಗಮನವನ್ನು ಸೆಳೆಯಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಒತ್ತಾಯವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ, ನಾನು ಈ ಹಿಂದೆಯೇ ಪತ್ರವನ್ನು ಬರೆದಿರ್ತಕ್ಕಂಥದ್ದು, MSP ದರವನ್ನು ಹೆಚ್ಚಿಗೆ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ ಈ ಹಿಂದೆಯೇ ಪತ್ರವನ್ನು ಬರೆದಿದ್ದೆ. ಆದರೆ ಈವರೆಗೂ ಕೂಡ ಪ್ರಧಾನಿಗಳಿಂದ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಬಂದಿಲ್ಲ. ಆದರೆ ಒಂದ್ ವೇಳೆ ಈ ಬಾರಿ ಬರೆದಿರ್ತಕ್ಕಂಥ ಒಂದು ಪತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿಗಳು ಏನಾದರೂ ಭೇಟಿಗೆ ಸಮಯ ಅವಕಾಶವನ್ನು ಕೊಟ್ಟಿದ್ದೇ ಆಗಿದ್ದಲ್ಲಿ ನಿಮ್ಮೆಲ್ಲರನ್ನು ಕೂಡ, ರೈತ ಮುಖಂಡರು ಮತ್ತೆ ನಿಮ್ಮೆಲ್ಲರನ್ನು ಕೂಡ ಕರ್ಕೊಂಡು ನಾನು ನಿಯೋಗವನ್ನು ತೆರಳಿ ಅಲ್ಲಿ ವಾಸ್ತವಾಂಶವನ್ನ ಮುಂದಿಡ್ತೀನಿ. ಆ ಮೂಲಕವಾಗಿ ಕೇಂದ್ರ ಸರ್ಕಾರದ ಮನವೊಲಿಸಿ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋಣ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ 1 ಎಕರೆ 2 ಎಕರೆ ಇರುವಂಥ ರೈತರು, ಅಂದ್ರೆ 1 ಎಕರೆ 2 ಎಕರೆಯಲ್ಲಿ ಕಬ್ಬು ಬೆಳೆಯುವಂಥ ರೈತರು ಕೂಡ ಇವತ್ತು ಮನಬಂದಂತೆ ಮಾತನಾಡ್ತಾ ಇದ್ದಾರೆ. ಆದರೆ ನಾವು ರೈತರಿಗೆ ಕೂಡಲೇ ಇನ್ ಟೈಮ್ಗೆ ನಾವು ಬಿಲ್ ಪಾವತಿಯನ್ನು ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಮ್ಮ ನೆರವಿಗೂ ಕೂಡ ನೀವು ಬರಬೇಕು ಅನ್ನುವಂಥ ಸಂದರ್ಭದಲ್ಲಿ ಏನೋ ಸಕ್ಕರೆ ಕಾರ್ಖಾನೆಗಳ ಮಾಲೀಕರುಗಳು ಏನು ಸಭೆಯುದ್ದಕ್ಕೂ ಕೂಡ ತಮ್ಮ ಅಳಲನ್ನ ಸಿಎಂ ಮುಂದೆ ಬಿಚ್ಚಿಟ್ರು. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಇತ್ತ ರೈತರನ್ನು ಕೂಡ ಬಿಟ್ಕೊಡದೆ, ಅಂದ್ರೆ ನೀವು ಒಂದು ಕಾರ್ಖಾನೆಯಿಂದ 3 ಕಾರ್ಖಾನೆಗಳನ್ನ ಹೇಗೆ ಮಾಡ್ಕೊಂಡ್ರಿ, ಹಾಗಂತೇಳಿ ರೈತರನ್ನು ಕೂಡ ನಿರ್ಲಕ್ಷ್ಯ ಮಾಡೋದಲ್ಲ. ರಾಜ್ಯ ಸರ್ಕಾರದ ತೀರ್ಮಾನಕ್ಕೆ ನೀವೆಲ್ಲರೂ ಕೂಡ ಬದ್ಧವಾಗಿ ಇರಬೇಕಾಗುತ್ತೆ ಅನ್ನುವಂಥ ಒಂದು ಸೂಚನೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಆದರೆ ಸಭೆಯಲ್ಲಿ ಯಾವುದೇ ರೀತಿಯಾದಂಥ ಒಂದು ತೀರ್ಮಾನಕ್ಕೆ ಬರದೆ ಅಸ್ಪಷ್ಟವಾಗಿ ಒಂದು ನಿಲುವನ್ನು ಕೂಡ ತಾಳಿರ್ತಕ್ಕಂಥದ್ದು. ಈಗಷ್ಟೇ ಕೆಲವೇ, ಅಂದ್ರೆ ಸುಮಾರು 30ಕ್ಕೂ ಹೆಚ್ಚು ರೈತಪರ ಸಂಘಟನೆಗಳ ಮುಖಂಡರುಗಳು ಏನು ಆಗಮಿಸಿದ್ದಾರೆ, ಅವ್ರ ಜೊತೆ ಕೂಡ ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನು ನಡೆಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇತ್ತ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಒಂದು ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಿರ್ತಕ್ಕಂಥದ್ದು, ಮತ್ತೊಂದು ಕಡೆಯಾಗಿ ಇತ್ತ
ರೈತ ಪರ ಸಂಘಟನೆಗಳ ಅಂದರೆ ಕಬ್ಬು ಬೆಳೆಗಾರರ ಸಂಘಟನೆಗಳು, ಮತ್ತೊಂದು ಕಡೆಯಾಗಿ ಇನ್ನುಳಿದಂತೆ ಬೇರೆ ಬೇರೆ ರೈತ ಪರ ಸಂಘಟನೆಗಳ ಮುಖಂಡರುಗಳು ಕೂಡ ಆಹ್ವಾನ ಮಾಡಿರ್ತಕ್ಕಂಥದ್ದು. ಅವರಿಂದ ಏನು ಡಿಮ್ಯಾಂಡ್ ಬರುತ್ತೆ ಆ ಡಿಮ್ಯಾಂಡು, ಮತ್ತೊಂದು ಕಡೆಯಾಗಿ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಂದ ಬಂದಿರತಕ್ಕಂಥ ಒಂದು ಅಭಿಪ್ರಾಯ, ಇವೆರಡನ್ನೂ ಕೂಡ ಟ್ಯಾಲಿ ಮಾಡಿ ಇಂದು ಸಂಜೆ ಒಳಗೆ ಒಂದು ತೀರ್ಮಾನಕ್ಕೆ ಬರುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಆದರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಬಿಲ್ಕುಲ್ ಒಪ್ಪದೇ ಇರತಕ್ಕಂಥದ್ದು ಕೂಡ ಇಲ್ಲಿ ಒಂದು ರೀತಿ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ತೀವ್ರ ಇಕ್ಕಟ್ಟಿಗೆ ಸಿಲುಕುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ಎಲ್ಲ ಲೆಕ್ಕಾಚಾರದಲ್ಲಿಯೇ ಇದೀಗ ಸಿಎಂ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡೋದು ತೋರಿಸೋದ್ರ ಮುಖಾಂತರ ತಮ್ಮ ಅಂದ್ರೆ ರಾಜ್ಯ ಸರ್ಕಾರದ ಪಾತ್ರ ಇದರಲ್ಲಿ ಇಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದು ಸಂದೇಶವನ್ನು ರವಾನೆ ಮಾಡೋದ್ರ ಮುಖಾಂತರ ತಮ್ಮ ಜವಾಬ್ದಾರಿಯಿಂದ ನುಳಿಸಿಕೊಳ್ಳುವಂಥ ಒಂದು ಪ್ರಯತ್ನಕ್ಕೆ ಏನಾದರೂ ಮುಂದಾದ್ರ ಅಂಥದ್ದೊಂದು ಚರ್ಚೆಯೂ ಕೂಡ ಇದೀಗ ವಿಧಾನಸೌಧದ ಪಡಸಾಲೆಯಲ್ಲಿ ಕೇಳಿಬರ್ತಾ ಇರ್ತಕ್ಕಂಥದ್ದು. ಅರುಣ್, ಓಕೆ, ತಿಮ್ಮೇಗೌಡ್ರು, ಈಗ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ವಿಪಕ್ಷ ನಾಯಕರು ಅಲ್ಲಿ ಹೋಗಿದ್ರು, ಅಲ್ಲೇ ಮಲ್ಕೊಂಡು ಪ್ರತಿಭಟನೆ ಮಾಡಿದ್ರು ರೈತರ ಜೊತೆಗೆ. ಈಗ ಪಕ್ಕದ ಮಹಾರಾಷ್ಟ್ರ ಮತ್ತು ತಮಿಳುನಾಡಲ್ಲಿ 3,400 3,500 ರೂಪಾಯಿ ಕೊಡುವಂತ ಸಂದರ್ಭದಲ್ಲಿ ಯಾಕೆ ಇಲ್ಲಿನ ನಮ್ಮ ರಾಜ್ಯ ಸರ್ಕಾರ ಕೊಡೋಕ್ಕಾಗೋದಿಲ್ಲ? ಕೇಂದ್ರದ ಕಡೆ ಬೊಟ್ಟು ಮಾಡೋದು ಬಿಡಿ, ಆ ರಾಜ್ಯದ ರೀತಿಯಲ್ಲಿ ಇಲ್ಲಿ ನಮ್ಮ ರೈತರಿಗೆ ಸಹಾಯ ಮಾಡಿ ರಾಜ್ಯ ಸರ್ಕಾರದಿಂದ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಇನ್ನು ಮತ್ತೊಂದು ಕಡೆ ಯಾವ ರೀತಿಯಾಗಿ ಕಾರ್ಖಾನೆ ಮಾಲೀಕರು ಬಿಲ್ಕುಲ್ ಒಪ್ಪಲ್ಲ ಅಂತ ಹೇಳಿದ್ದಾರೆ, ರೈತರು ಕೂಡ ಮೇ ಬಿ ಅದೇ ಆನ್ಸರ್ನ ಹೇಳ್ಬೋದು ಅಂತ ಅನ್ಸುತ್ತೆ ಸರ್ಕಾರಕ್ಕೆ. ನಾವು ಒಪ್ಪೋದಿಲ್ಲ, ನಮ್ಮ ಬೇಡಿಕೆ ಈಡೇರಲೇಬೇಕು ಅಂತ. ಯಾಕಂದ್ರೆ 46 ಜನ ಸಂಘಟನೆಯನ್ನ ಕರೆದ್ರೆ ಅದರಲ್ಲಿ ಕೇವಲ 16 ಜನ ಬಂದಿರೋದು. ಅರುಣ್, ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಇಂದು ಬೆಳಗ್ಗೆ ಸುದ್ದಿಗೋಷ್ಠಿಯನ್ನು ನಡೆಸಿದಂಥ ಬಿಜಾಪುರ ಉಸ್ತುವಾರಿ ಸಚಿವ MB ಪಾಟೀಲ್ ಅವರು ಮಾತನ್ನು ಹೇಳಿದ್ರು, ರೈತರು ನಮ್ಮನ್ನ ದೂರಬಾರ್ದು, ಕೇಂದ್ರ ಸರ್ಕಾರವನ್ನೇ ಕೇಳಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದು ಖಡಕ್ ಆದಂಥ ಒಂದು ಹೇಳಿಕೆಯನ್ನು ಕೊಟ್ಟರು. ಅಂದ್ರೆ ಇದರಲ್ಲಿ ಬಹುದೊಡ್ಡ ಪಾಲು ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು, ಅಂದ್ರೆ ಕೇಂದ್ರ ಸರ್ಕಾರದ ಮೇಲೆ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ FRP ದರವನ್ನು ನಿಗದಿ ಮಾಡುವಂಥದ್ದು ಕೇಂದ್ರ ಸರ್ಕಾರವೇ, ಸಕ್ಕರೆ ಬೆಲೆಯನ್ನು ನಿಗದಿ ಮಾಡುವಂಥದ್ದು ಕೇಂದ್ರ ಸರ್ಕಾರವೇ. ಹೀಗಾಗಿ ಏನು ಕೇಂದ್ರ ಸರ್ಕಾರ ಏನು ಸಕ್ಕರೆ ದರವನ್ನು ಕೂಡ ಏರಿಕೆ ಮಾಡಿಲ್ಲ, ಮತ್ತೊಂದು ಕಡೆಗೆ FRP ದರವನ್ನು ಕೂಡ ಏರಿಕೆ ಮಾಡಿಲ್ಲ. ಅದರಲ್ಲೂ ಕೂಡ ಕಟಾವು ಮತ್ತೆ ಸರಬರಾಜು ವೆಚ್ಚವನ್ನು ಒಳಗೊಂಡಂತೆ ಏನು 3,550 ರೂಪಾಯಿನ ನಿಗದಿ ಮಾಡಿದೆ. ಇದನ್ನ ರಾಜ್ಯ ಬಿಜೆಪಿ ನಾಯಕರು ಕೇಂದ್ರ ಸರ್ಕಾರದ ಮೊರೆ ಹೋಗಿ ಈ 3,550 ರೂಪಾಯಿ ಏನಿದೆ ಅದು ಕಟಾವು ಮತ್ತೆ ಸರಬರಾಜು ವೆಚ್ಚವನ್ನು ಹೊರತುಪಡಿಸಿ ಇದೆ ಅನ್ನುವಂಥ ಒಂದು ನಿಟ್ಟಲ್ಲಿ ಒಂದು ಆದೇಶವನ್ನು ಮಾಡಿಸ್ಕೊಂಡು ಬನ್ನಿ ಅನ್ನುವಂಥ ಒಂದು ನಿಟ್ಟಲ್ಲಿ ಏನು ರಾಜ್ಯ ಸರ್ಕಾರದ ಸಚಿವರೆಲ್ಲರೂ ಕೂಡ ಒಂದು ರೀತಿ ಬಿಜೆಪಿ ನಾಯಕರಿಗೆ ತಿರುಗೇಟನ್ನು ಕೊಡ್ತಾ ಇರ್ತಕ್ಕಂಥದ್ದು. ಬದಲಾಗಿ ಮಹಾರಾಷ್ಟ್ರ ಮಾದರಿಯಲ್ಲಿ ನಮಗೆ ಏನು ಬೆಲೆಯನ್ನು ನಿಗದಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ರೈತ ಮುಖಂಡರುಗಳು ಮತ್ತೊಂದು ಬಿಜೆಪಿ ನಾಯಕರು ಒತ್ತಾಯ ಮಾಡ್ತಾ ಇದ್ದಾರಲ್ಲ, ಅದಕ್ಕೂ ಕೂಡ ರಾಜ್ಯ ಸರ್ಕಾರದ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಕೂಡ ಒಂದು ರೀತಿ ತಿರುಗೇಟು ಕೊಡುವಂಥ ಒಂದು ನಿಟ್ಟಿನಲ್ಲಿ ದಾಖಲೆ ಸಮೇತ ದಾಖಲೆಗಳನ್ನು ಮುಂದಿಡ್ತಾ ಇರ್ತಕ್ಕಂಥದ್ದು. ಹೇಗೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ದೇವೇಂದ್ರ ಫಡ್ನವೀಸ್ ರವರು ಪ್ರಧಾನಿಗಳಿಗೆ ಬರೆದಂತ, ಅದರಲ್ಲೂ ಕೂಡ ಪ್ರಹ್ಲಾದ್ ಜೋಶಿ ಅವರಿಗೆ ಬರೆದಂತ ಒಂದು ಪತ್ರವನ್ನು ಕೂಡ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಕರ್ನಾಟಕದಲ್ಲಿ ಬೆಳೀತಾ ಇರ್ತಕ್ಕಂಥ ಒಂದು ಕಬ್ಬಿಗೆ ಸಂಬಂಧಪಟ್ಟಂತೆ ನೀವು ದರವನ್ನು ಹೆಚ್ಚಿಗೆ ಮಾಡಬೇಕು, ಎಥೆನಾಲ್ ದರವನ್ನು ಹೆಚ್ಚಿಗೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪತ್ರವನ್ನ ಬರೆದಿದ್ದಾರೆ. ಆ ಒಂದು ಪತ್ರವನ್ನು ಕೂಡ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಮಹಾರಾಷ್ಟ್ರದಲ್ಲಿ 14% ರಿಕವರಿ ಇದೆ, ನಮ್ಮ ಕರ್ನಾಟಕದಲ್ಲಿ 12-13% ರಿಕವರಿ ಇದೆ. ಹೀಗಾಗಿ ಮಹಾರಾಷ್ಟ್ರ ಮಾದರಿಯಲ್ಲಿ ನಾವು ಬೆಲೆಯನ್ನು ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಈ ಮೂಲಕವಾಗಿ ಬಿಜೆಪಿ ನಾಯಕರ ಆರೋಪಗಳು, ಮತ್ತೊಂದು ಕಡೆಗೆ ರೈತ ಸಂಘಟನೆಗಳ ಒಂದು ಡಿಮ್ಯಾಂಡ್ಗೂ ಕೂಡ ಈ ಮೂಲಕವಾಗಿ ಒಂದು ಉತ್ತರವನ್ನು ಕೊಡೋದ್ರ ಮುಖಾಂತರ ರಾಜ್ಯ ಸರ್ಕಾರ ತಮ್ಮ ಬೀಸೋ ದೊಣ್ಣೆಯಿಂದ ಪಾರಾಗೋದಕ್ಕೆ ಮುಂದಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ.